Welcome to our YouTube channel. So today we'll discuss about class 9th tissue chapter. Okay. ಸೊ ಇವತ್ತಿನ ಕ್ಲಾಸಿನಲ್ಲಿ ಏನು ಮಾಡೋಣಪ್ಪ ಅಂದ್ರೆ ನಾವು ಟಿಶ್ಯೂ ಚಾಪ್ಟರ್ ಬಗ್ಗೆ ಸ್ಟಡಿ ಮಾಡೋಣ ರೈಟಾ. ಓಕೆ, ಸೊ ನೋಡಿರಿ, ನಾವೇನು ಆಲ್ರೆಡಿ ಫಂಡಮೆಂಟಲ್ ಆಫ್ ಯೂನಿಟ್ ಆಫ್ ಲೈಫ್ನಾಗ ಏನು ಕಲ್ತೀವಪ್ಪ ಅಂತಂದ್ರೆ ಆಲ್ ಆರ್ಗನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂತ ಕಲ್ತೀವಿ. ಎಲ್ಲ ಆರ್ಗನಿಸಮ್ಸ್ಗಳು ಅದರಲ್ಲಿಂದ ಮೇಡ್ ಆಗ್ಯಾವ, ಸೆಲ್ಸ್ಲಿಂದ ಮೇಡ್ ಆಗ್ಯಾವ. ಸೆಲ್ಸ್ ಏನದಪ್ಪ ಅಂದ್ರೆ ಬೇಸಿಕ್ ಫಂಡಮೆಂಟಲ್ ಆಫ್ ಎನಿ ಲಿವಿಂಗ್ ಆರ್ಗನಿಸಮ್ ಅಂತ ಸ್ಟಡಿ ಮಾಡಿದೆ. ಸೊ ನೆಕ್ಸ್ಟ್ ಟಿಶ್ಯೂ ಅಂತ ಕಲಿಯೋಣ. ಟಿಶ್ಯೂ ಏನು ಹೇಳ್ತದೆ ನೋಡೋಣ. ನೋಡಿರಿ, what is tissue? Tissue definition: a group of similar, right? What a group of similar cells perform a specific function together. ಅಂದ್ರೆ ಒಂದು ಗ್ರೂಪ್ ಆಫ್ ಸೆಲ್ಸ್ಗಳು ಏನಾಗ್ತಾವೆ, ಅವು ಸಿಮಿಲರ್, ಅವು ಏನಾಗ್ತಾವೆ, ಗ್ರೂಪ್ ಆಫ್ ಸಿಮಿಲರ್ ಸೆಲ್ಸ್ಗಳು ಏನು ಮಾಡ್ತಾವೆ, ಒಂದು ಸ್ಪೆಸಿಫಿಕ್ ಫಂಕ್ಷನ್ ಕ್ಲಿಯರ್ ಆಗಿ ಮಾಡ್ತಾವೆ. ಏನು, ಒಂದು ಗ್ರೂಪ್ ಆಫ್ ಸಿಮಿಲರ್ ಸೆಲ್ಸ್ಗಳು ಏನು ಮಾಡ್ತಾವೆ, ಒಂದು ಸ್ಪೆಸಿಫಿಕ್ ಟಾಸ್ಕ್, ಒಂದು ಸ್ಪೆಸಿಫಿಕ್ ಫಂಕ್ಷನ್ ಏನಾಗ್ತಾವೆ ಅಲ್ಲಿ ಪ್ರಾಪರ್ಲಿ ಮಾಡೋ ಅಂಥ ಟಿಶ್ಯೂಗಳಿಗೆ ಅಂಥ ಸೆಲ್ಸ್ಗಳಿಗೆ ಅಂತ ಕರಿತೀವಿ ನಾವು ಅಲ್ಲಿ ಟಿಶ್ಯೂ ಅಂತ ಕರಿತೇವೆ, ರೈಟಾ. ಸೊ ದ ಗ್ರೂಪ್ ಆಫ್ ಸಿಮಿಲರ್ ಸೆಲ್ಸ್ ಪರ್ಫಾರ್ಮಿಂಗ್ ಅ ಸ್ಪೆಸಿಫಿಕ್ ಫಂಕ್ಷನ್ ಈಸ್ ಕಾಲ್ಡ್ ಆಸ್ ಏನು ಟಿಶ್ಯೂ ಅಂತ ಕರಿತೀವಿ. ಸೊ ನಮ್ಮ ಬಾಡಿ ಆರ್ಗನಿಸಮ್ ಹೆಂಗ್ಯದ, ಸೆಲ್ಲಿಂತ ಟಿಶ್ಯೂ ಆಗ್ಯದ, ಟಿಶ್ಯೂಲಿಂತ ಏನಾಗ್ಯದ ಆರ್ಗನ್ ಆಗ್ಯದ, ಆರ್ಗನ್ಲಿಂತ ಆರ್ಗನ್ ಸಿಸ್ಟಮ್ ಆಗ್ಯದ, ಆರ್ಗನ್ ಸಿಸ್ಟಮ್ಲಿಂತ ಏನಾಗ್ಯದ ನಮಗಲ್ಲಿ ಲಿವಿಂಗ್ ಆರ್ಗನಿಸಮ್ಸ್ ಆಗ್ಯದ ಅಂತ ಹೇಳ್ತೀವಿ. ಸೊ ಏನೇನಂತ ಹೇಳಿದೇವ್ರಿ ನಾವು ಅಲ್ಲಿ ಡೆಫಿನೇಷನ್ ಆಫ್ ಟಿಶ್ಯೂ ಏನು, ಗ್ರೂಪ್ ಆಫ್ ಸಿಮಿಲರ್ ಸೆಲ್ಸ್ ಏನಾಗುತ್ತೆ ಅಲ್ಲಿ, ಗ್ರೂಪ್ ಆಫ್ ಒಂದು ಗ್ರೂಪ್ ಆಫ್ ಸೆಲ್ಸ್ಗಳು ಏನು ಮಾಡುತ್ತೆ, ಒಂದು ಪರ್ಟಿಕ್ಯುಲರ್ ಫಂಕ್ಷನ್ನ ಕ್ಲೀನಾಗಿ ಮಾಡಿತಾವೆ, ಅದಕ್ಕೆ ಅಂತ ಕರಿತೀವಿ ಅಲ್ಲಿ ಟಿಶ್ಯೂ ಅಂತ ಕರಿತೀವಿ. ಆ್ಯಂಡ್ ಮತ್ತು ಸೆಲ್ ಹೆಂಗಾಗ್ಯದ, ಸೆಲ್ ಆರ್ಗನಿಸಮ್ಸ್ ಅದರಿಂದ ಮೇಡ್ ಆಗ್ಯದ ಸೆಲ್ ಅಂತ. ಆ್ಯಂಡ್ ಸೆಲ್ ಕೂಡಿಸಿ ಏನಾಗ್ತದೆ, ಟಿಶ್ಯೂಗೆ ಆಗ್ತದೆ, ಟಿಶ್ಯೂ ಕೂಡಿಸಿ ಏನಾಗ್ತದೆ, ಆರ್ಗನ್ ಆಗ್ತದೆ, ಆರ್ಗನ್ಲಿಂತ ಏನಾಗ್ತದೆ, ಆರ್ಗನ್ ಸಿಸ್ಟಮ್ ಆಗ್ತದೆ, ಆರ್ಗನ್ ಸಿಸ್ಟಮ್ಲಿಂತ ಏನಾಗ್ತದೆ ನಮಗಲ್ಲಿ ಆರ್ಗನಿಸಮ್ ಆಗಿ ಡೆವಲಪ್ ಆಗ್ತದೆ ಅಂತ ಹೇಳ್ತಾನೆ. ಇದು ಎನಿ ಆರ್ಡರ್ ನಮಗೆ ಬ್ರೇಕ್ ಆಯಿತು, ಇದು ಇದರ ಇಷ್ಟರೊಳಗೆ ಯಾವುದೇ ಒಂದು ಆರ್ಡರ್ ಬ್ರೇಕ್ ಆಯ್ತು ಅಂದ್ರೆ ಆರ್ಗನಿಸಮ್ ಏನಾಗ್ತದೆ, ಡೈ ಆಗ್ತದೆ ಅಂತ ಹೇಳ್ತದೆ, ಡೆಡ್ ಆಗ್ತದೆ ಅಂತ ಹೇಳ್ತೇವೆ. ಸೊ ಆರ್ಗನಿಸಮ್ ಏನಾಗ್ತದೆ, ಡೆಡ್ ಆಗ್ತದೆ ಯಾವಾಗ ಇದ್ರಾಗಿಂದಿರುವಂಥ ಯಾವುದೇ ಒಂದು ಸಿಸ್ಟಮ, ಟಿಶ್ಯೂರೇ ಫೇಲ್ ಆಗಲಿ, ಆರ್ಗನ್ ರೇ ಫೇಲ್ ಆಗಲಿ, ಆರ್ಗನ್ ಸಿಸ್ಟಮ್ ರೇ ಫೇಲ್ ಆಯ್ತಪ್ಪ ಅಂದ್ರೆ ಆರ್ಗನಿಸಮ್ ಕೂಡ ಏನಾಗ್ತದೆ, ಡೆಡ್ ಆಗ್ತದೆ ಅಂತ ನಮ್ಗೆ ಸ್ಟಡಿ ಗೊತ್ತದ, ರೈಟಾ. ಸೊ ಯಾವುದೇ ಕೂಡ ಇದು ಆರ್ಡರ್ ಏನಾಗ್ಬೋದು, ಇದು ಮಿಸ್ ಮ್ಯಾಚ್ ಆಗ್ಬಾರ್ದು, ಫೇಲ್ ಆಗಬಾರ್ದು ಅಂತ ಹೇಳ್ತೇವೆ. ಫೇಲ್ ಆಯ್ತಪ್ಪ ಅಂದ್ರೆ ಏನಾಗ್ತದೆ, ಆರ್ಗನಿಸಮ್ಸ್ ಆಟೋಮೆಟಿಕಲಿ ಡೆಡ್ ಆಗ್ತದೆ, ರೈಟಾ. ಸೊ ಇದ್ರಾಗ ಏನಾಗ್ತದೆ, ನಾವು ಫಸ್ಟ್ ಏನು ನೆನ್ಪಿಟ್ಕೋಬೇಕು, ಡೆಫಿನೇಷನ್ ನೆನ್ಪಿಟ್ಕೋಬೇಕು. ಮತ್ತು ನಮಗೇನಾಗ್ತದೆ, ನೆಕ್ಸ್ಟ್ ಕ್ವಶನ್ ಏನು ಗೊತ್ತಿರಬೇಕು ನಮಗೆ, ವೈ ಡು ಮಲ್ಟಿಸೆಲ್ಲರ್ ಆರ್ಗನಿಸಮ್ಸ್ ನೀಡ್ ಟಿಶ್ಯೂಸ್ ಅಂತ ಹೇಳ್ತಾನೆ. ಯಾಕೆ ನಾವು ಮಲ್ಟಿಸೆಲ್ಲರ್ ಆರ್ಗನಿಸಮ್ಸ್ ಒಳಗೆ ನಮಗೆ ಟಿಶ್ಯೂ ಬೇಕಾಗ್ತಪ್ಪ ಅಂದ್ರೆ, ಟಿಶ್ಯೂಸ್ ಏನು ಪ್ರೊವೈಡ್ ಮಾಡ್ತಪ್ಪ ಅಂದ್ರೆ ಮೆಕ್ಯಾನಿಕಲ್ ಸಪೋರ್ಟ್ ಪ್ರೊವೈಡ್ ಮಾಡ್ತದೆ, ಏನು ಕೊಡ್ತದೆ, ನಮ್ಗೆ ಏನು ಪ್ರೊವೈಡ್ ಮಾಡ್ತದೆ, ಯಾವುದು ಟಿಶ್ಯೂ ಏನು ಪ್ರೊವೈಡ್ ಮಾಡ್ತದೆ ನಮಗೆ, ಮೆಕ್ಯಾನಿಕಲ್ ಸಪೋರ್ಟ್ ಪ್ರೊವೈಡ್ ಮಾಡ್ತದೆ. ಮತ್ತೇನು ಮಾಡ್ತದೆ ಆಮೇಲೆ ಸ್ಟ್ರಕ್ಚರಲ್ ಸ್ಟ್ರೆಂತ್ ಪ್ರೊವೈಡ್ ಮಾಡ್ತಾ. ಅದೇ ಸಲಕ್ಕೆ ನಮಗೆ ಮಲ್ಟಿಸೆಲ್ಲರ್ ಆರ್ಗನಿಸಮ್ಸ್ಗಳಿಗೆ ಏನು ಮಾಡಬೇಕು, ಈ ಟಿಶ್ಯೂ ಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಲೇಬರ್ ವರ್ಕ್ ಆಗಿ ಪ್ರೊವೈಡ್ ಮಾಡ್ತಾ, ಅಂದ್ರೆ ಎಲ್ಲ ಡಿಫ್ರೆಂಟ್ ಆರ್ಗನ್ಸ್ಗಳು ಡಿಫ್ರೆಂಟ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಮಾಡಬೇಕು. ಹಾರ್ಟ್ ಒಂದು ಫಂಕ್ಷನ್ ಮಾಡ್ತದೆ, ಕಿಡ್ನಿ ಒಂದು ಫಂಕ್ಷನ್ ಮಾಡ್ತದೆ, ಮತ್ತು ಲಿವರ್ ಕೂಡ ಏನು ಮಾಡ್ತದೆ, ಡಿಫ್ರೆಂಟ್ ಫಂಕ್ಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದು ಯಾವುದಪ್ಪ ಅಂತಂದ್ರೆ ನಮಗೆ ಟಿಶ್ಯೂ, ಟಿಶ್ಯೂ. ಅದಕ್ಕೆ ನಮಗೆ ಮಲ್ಟಿಸೆಲ್ಲರ್ ಆರ್ಗನಿಸಮ್ಸ್ಗಳಿಗೆ ಏನು ಟಿಶ್ಯೂ ಬೇಕು. ನಾವು ಹ್ಯೂಮನ್ಸ್ ಕೂಡ ಏನಾಗ್ತವೆ, ಮಲ್ಟಿಸೆಲ್ಲರ್ ಆರ್ಗನಿಸಮ್ಸ್. ಸೊ ಎದಕ್ಕೆ ಮಲ್ಟಿಸೆಲ್ಲರ್ ಆರ್ಗನಿಸಮ್ಸ್ಗಳಿಗೆ ಟಿಶ್ಯೂ ಬೇಕಪ್ಪ ಅಂತಂದ್ರೆ ಏನು, ಫಸ್ಟ್ ಒಂದು ಮೆಕ್ಯಾನಿಕಲ್ ಸಪೋರ್ಟ್ ಕೊಡ್ತದೆ, ಏನು ಕೊಡ್ತದೆ, ಒಂದು ಮೆಕ್ಯಾನಿಕಲ್ ಸಪೋರ್ಟ್ ಕೊಡ್ತದೆ, ಮತ್ತು ಸ್ಟ್ರಕ್ಚರಲ್ ಸಪೋರ್ಟ್ ಕೊಡ್ತದೆ. ಇನ್ನೊಂದು ಏನಪ್ಪ ಅಂತಂದ್ರೆ ಎಲ್ಲ ಸೆಲ್ಸ್ಗಳಿಗೆ ಏನಾಗಿ ಅಥವಾ ಟಿಶ್ಯೂಗಳಿಗೆ ಏನು ಹೆಲ್ಪ್ ಮಾಡಿಕೊಡ್ತದೆ, ಏನು ಮಾಡ್ತದ್ದು, ಸೆಲ್ಸ್ಗಳಿಗೆ ಲೇಬರ್ ವರ್ಕನ್ನು ಪ್ರೊವೈಡ್ ಮಾಡ್ತದೆ. ಲೇಬರ್ ವರ್ಕ್ ಅಂದರೆ ಏನಪ್ಪ ಇಲ್ಲಿ ಮೀನಿಂಗ್ ಅಂದ್ರೆ, ಇಲ್ಲಿ ಪ್ಲ್ಯಾಂಟ್ಸು ಎಲ್ಲ ಲೇಬರ್ ವರ್ಕ್ ಏನಂದ್ರೆ ಎಲ್ಲ ಆರ್ಗನ್ಸ್ಗಳಿಗೆ ಒಂದು ಪರ್ಟಿಕ್ಯುಲರ್ ಸೆಲ್ಸ್ಗಳು ಏನು ಮಾಡ್ತಾವೆ ಅಲ್ಲಿ ಫಂಕ್ಷನ್ ಮಾಡ್ತಾವೆ. ಹಾರ್ಟ್ ಏನು ಮಾಡ್ತಾವೆ, ಸರ್ಕ್ಯುಲೇಷನ್ ಮಾಡ್ತಾವೆ, ಕಿಡ್ನಿ ಏನು ಮಾಡ್ತದೆ, ಪ್ಯೂರಿಫಿಕೇಷನ್ ಆಫ್ ಬ್ಲಡ್. ಹೀಗೆ ರೀತಿಯಾಗಿ ಏನಾಗ್ತದೆ ನಮಗೆ ಸೆಲ್ಸ್ಗಳು ಏನಾಗ್ತವೆ, ಲೇಬರ್ ಆಗಿ ವರ್ಕ್ ಮಾಡ್ತಾವೆ ಅಂತ ಹೇಳ್ತದೆ. ಅದಕ್ಕೆ ನಮಗೆ ಏನು ಬೇಕು, ಟಿಶ್ಯೂಗಳು ಏನಾಗ್ತವೆ ಮಲ್ಟಿಸೆಲ್ಲರ್ ಒಳಗೆ ಭಾಳಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನೋಡಿರಿ, ನೆಕ್ಸ್ಟ್ ಟಾಪಿಕ್ ಏನು ಬರ್ತದಪ್ಪ ಅಂತಂದರೆ ಇಲ್ಲಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ ಟಿಶ್ಯೂ. ಸೊ ನಮಗೆ ಆಲ್ರೆಡಿ ಗೊತ್ತಾ, ಪ್ಲ್ಯಾಂಟ್ ಒಳಗೂ ಟಿಶ್ಯೂಸ್ ಇರ್ತಾವೆ, ಎನಿಮಲ್ಸ್ ಒಳಗೂ ಟಿಶ್ಯೂ ಇರ್ತಾವೆ. ಬಟ್ ನಮ್ಮ ಮೇಜರ್ಲಿ ಡಿಫ್ರೆನ್ಸ್ ಏನಪ್ಪ ಪ್ಲ್ಯಾಂಟ್ ಮತ್ತು ಎನಿಮಲ್ ಒಳಗಪ್ಪ ಅಂತಂದ್ರೆ, ಮೇಜರ್ಲಿ ನಾವೇನು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಏನಪ್ಪ ಅಂತಂದ್ರೆ, ಸೊ ಫಸ್ಟ್ ಏನಾಗ್ತವೆ, ಗ್ರೋತ್ ಲೋಕಲೈಸ್ಡ್ ಟು ಸ್ಪೆಸಿಫಿಕ್ ರೀಸನ್. ಅಂದರೆ ಏನಾಗ್ತದೆ, ಪ್ಲ್ಯಾಂಟ್ ಒಳಗೆ ಗ್ರೋತ್ ಏನಾಗ್ತದೆ, ಒಂದು ಸ್ಪೆಸಿಫಿಕ್ ಪ್ಲೇಸ್ ಒಳಗೆ ಅಷ್ಟೇ ಏನು ಬಿಲಾಂಗಿಂಗ್ ಇರ್ತದೆ, ಲೈಕ್ ರೋಟ, ಸ್ಟೆಮ್, ಲೀವ್ಸ್ ಅದಷ್ಟಕ್ಕೆ ಸಂಬಂಧ ಇರ್ತದೆ, ಅದಷ್ಟಕ್ಕೆ ಬಿಲಾಂಗಿಂಗ್ ಇರ್ತದೆ. ಬಟ್ ಇನ್ ಎನಿಮಲ್ ಟಿಶ್ಯೂನಾಗ ಏನಾಗ್ತದೆ, ಬಾಡಿ ಒಳಗೆ ಯೂನಿಫಾರ್ಮ್ ಇರ್ತದೆ. ಸೊ ಗ್ರೋತ್ ಈಸ್ ಯೂನಿಫಾರ್ಮ್ ಥ್ರೂ ಔಟ್ ದ ಬಾಡಿ. ಅಂದರೆ ಗ್ರೋತ್ ಏನಾಗ್ತದೆ ಇಲ್ಲಿ ಫುಲ್ ಕಂಪ್ಲೀಟ್ಲಿ
ಕಂಪ್ಲೀಟ್ಲಿ ಯೂನಿಫಾರ್ಮ್ ಇರ್ತದೆ. ಬಟ್ ಇದ್ರಾಗ ಏನಾಗ್ತದೆ ಪ್ಲಾಂಟ್ ಟಿಶ್ಯೂ ಒಳಗೆ ಇದು ಕಂಪ್ಲೀಟ್ಲಿ ಏನಾಗಿರ್ತದೆ ಒಂದು ಸ್ಪೆಸಿಫಿಕ್ ರೀಸನ್ಗಳಿಗೆ ಏನು ಬಿಲಾಂಗಿಂಗ್ ಇರ್ತದೆ, ಲಿಮಿಟೇಷನ್ ಇರ್ತದೆ. ಬಟ್ ಇದ್ರಾಗ ಅನಿಮಲ್ ಟಿಶ್ಯೂ ಒಳಗೆ ಏನಾಗುತ್ತೆ ಯೂನಿಫಾರ್ಮ್ ಥ್ರೂಔಟ್ ದ ಬಾಡಿ ಇರ್ತದೆ ಅಂತ ಹೇಳ್ತೇವೆ, ರೈಟ್. ದಿಸ್ ಇಸ್ ದಿ ಫಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಪ್ಲಾಂಟ್ ಆ್ಯಂಡ್ ಅನಿಮಲ್, ರೈಟ್. ವಾಟ್ ಈಸ್ ದ ಸೆಕೆಂಡ್ ಡಿಫ್ರೆನ್ಸ್ ಮೀನ್ಸ್ ಮೋಸ್ಟ್ಲಿ ದೀಸ್ ಆರ್ ವಾಟ್ ಡೆಡ್ ಆ್ಯಂಡ್ ಸಪೋರ್ಟಿಂಗ್ ಟಿಶ್ಯೂ. ಪ್ಲಾಂಟ್ ಒಳಗೆ ಏನಿರ್ತವೆ ಮೋಸ್ಟ್ ಆಫ್ ದ ಸೆಲ್ಸ್ ಅಥವಾ ಟಿಶ್ಯೂಸ್ ಏನಾಗಿರ್ತಾವೆ ಡೆಡ್ ಆಗಿರ್ತಾವೆ. ಇದ್ರಾಗ ಏನಿರ್ತಾವೆ ಆಲ್ ಲಿವಿಂಗ್ ಸೆಲ್ ಇರ್ತಾವೆ. ಇದ್ರಾಗ ಬೇಸಿಕಲಿ ಪ್ಲಾಂಟ್ ಒಳಗೆ ಮೂರೇ ಟೈಪ್ ಆಫ್ ಟಿಶ್ಯೂಸ್ಗಳು ಏನಿರ್ತಾವೆ ಲಿವಿಂಗ್ ಇರ್ತಾವೆ. ಒಂದು ರೂಟ್ ಅಂತ ಹೇಳ್ತೀವಿ ನಾವು ಇಲ್ಲಿ, ಒಂದು ರೂಟ, ಇನ್ನೊಂದು ಏನಾಗ್ಯದಪ್ಪ ಅಂದ್ರೆ ಲೀಫ್, ಇನ್ನೊಂದು ಏನಾಗ್ತದೆ ಸ್ಟೆಮ್. ಇವು ಮೂರು ಬಿಟ್ಟು ಎಲ್ಲ ಸೆಲ್ಸ್ಗಳು ಟಿಶ್ಯೂಗಳು ಏನಾಗಿರ್ತಾವೆ ಡೆಡ್ ಸೆಲ್ ಆಗಿರ್ತಾವೆ ಇದ್ರಾಗ ಪ್ಲಾಂಟ್ ಸೆಲ್. ಬಟ್ ಇನ್ ದ ಕೇಸ್ ಆಫ್ ಅನಿಮಲ್ ಟಿಶ್ಯೂನಾಗ ಏನಿರ್ತಾವೆ ಎಲ್ಲ ಸೆಲ್ಸ್ಗಳು ಏನಾಗಿರ್ತಾವೆ ಲಿವಿಂಗ್ನಾಗಿರ್ತಾವೆ. ಬಟ್ ಆ ಪ್ಲಾಂಟ್ ಟಿಶ್ಯೂ ಒಳಗೆ ಏನಿರ್ತಾವೆ ಓನ್ಲಿ ರೂಟ, ಸ್ಟೆಮ್ಮ, ಲೀವ್ಸ್, ಇವು ಮೂರೇ ಲಿವಿಂಗ್ ಇರ್ತಾವೆ. ಉಳ್ಕಿದ್ದು ಯಾವನು ಏನಾಗಿರಲ್ಲ ಲಿವಿಂಗ್ ಇರಲ್ಲ ಅಂತ ಹೇಳ್ತಾವೆ. ಉಳ್ಕಿವೆಲ್ಲ ಏನಿರ್ತಾವೆ ಡೆಡ್ ಇರ್ತಾವೆ. ಅದಕ್ಕೆ ಏನಾಗ್ತದೆ ಅಲ್ಲಿ ಲೆಸ್ ಎನರ್ಜಿ ಯೂಸ್ ಮಾಡ್ತದೆ. ಅನಿಮಲ್ಸ್ಗಳು ಏನಾಗ್ತವೆ ಮೋರ್ ಎನರ್ಜಿ ಯೂಸ್ ಮಾಡ್ತಾವೆ ಅಂತ ಹೇಳ್ಬೋದು ನಾವು ಅಲ್ಲಿ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಪ್ರೊವೈಡ್ ಸ್ಟ್ರಕ್ಚರಲ್ ಸ್ಟ್ರೆಂತ್ ಆ್ಯಂಡ್ ಸಪೋರ್ಟ್. ನೋಡ್ರಿ ಅದಕ್ಕೆ ಏನಾಗ್ತದೆ ಅಂತಂದ್ರೆ ಪ್ಲಾಂಟ್ ಟಿಶ್ಯೂ ಒಳಗೆ ಎಲ್ಲ ಸೆಲ್ಸ್ಗಳು ಡೆಡ್ ಆಗಿರ್ತಾವೆ, ಕರೆಕ್ಟ್. ಎಲ್ಲ ಸೆಲ್ಸ್ಗಳು ಡೆಡ್ ಆಗಿರ್ತಾವೆ. ಮತ್ತು ಅದರಿಂದ ಡೆಡ್ ಆಗಿರ್ತಾವಪ್ಪ ಅಂದ್ರೆ ಎನರ್ಜಿ ಯೂಸ್ ಮಾಡಲ್ಲಪ್ಪ ಅಂದ್ರೆ ಅವು ಏನು ಮಾಡ್ತಾವೆ ಅವಕ್ಕೆ ಸ್ಟ್ರಕ್ಚರಲ್ ಸಪೋರ್ಟ್ ಆ್ಯಂಡ್ ಸ್ಟ್ರೆಂತ್ ಪ್ರೊವೈಡ್ ಮಾಡ್ತಾವೆ ಅಂತ ಹೇಳ್ತೇವೆ. ಬಟ್ ಇಲ್ಲಿ ನೋಡ್ರಿ ಇಲ್ದಾಗ ಏನಾಗ್ಯದಪ್ಪ ಅಂತಂದ್ರೆ ಅನಿಮಲ್ ಟಿಶ್ಯೂನಾಗ ಎಲ್ಲ ಸೆಲ್ಸ್ಗಳು ಏನಾಗ್ತಾವೆ ಎನರ್ಜಿ ಯೂಸ್ ಮಾಡ್ಕೋತಾವೆ. ಮತ್ತು ಎನರ್ಜಿ ಯೂಸ್ ಮಾಡ್ಕೊಂಡ್ರೆ ಅವು ಏನು ಮಾಡ್ತಾವೆ ಅವು ಮೂಮೆಂಟ್ ಮಾಡ್ತಾವೆ ಮತ್ತು ಮೂಮೆಂಟ್ ಆ್ಯಂಡ್ ಕೋಆರ್ಡಿನೇಷನ್ ಮಾಡಿ ಫಂಕ್ಷನ್ ಮಾಡ್ತಾವೆ ಅಂತ ಹೇಳ್ತೀವಿ. ಇದೇ ಮೇಜರ್ಲಿ ಡಿಫ್ರೆನ್ಸ್ ಏನಾಗ್ತದೆ ಪ್ಲಾಂಟ್ ಒಳಗೆ. ಸಮ್ ಆರ್ ಲಿವಿಂಗ್ ಸೆಲ್ಸ್, ರಿಮೈನಿಂಗ್ ಆರ್ ಡೆಡ್ ಸೆಲ್, ಆ್ಯಂಡ್ ದ ಡೆಡ್ ಸೆಲ್ಸ್ ವಿಲ್ ಪ್ರೊವೈಡ್ strength and support to the plant body. But in the case of animal tissue, they all are living cell and they will consume energy and they will makes the movement and coordination. ಅವೆಲ್ಲ ಲಿವಿಂಗ್ ಸೆಲ್ ಇರೋದ್ರಲ್ಲಿಂತ ಎನರ್ಜಿ ಕನ್ಸ್ಯೂಮ್ ಮಾಡಿ ಮೂಮೆಂಟ್ ಏನು ಪಾಸಿಬಲ್ ಮಾಡ್ತವೆ ಇದ್ರಾಗ ಅನಿಮಲ್ ಟಿಶ್ಯೂನಾಗ. ಬಟ್ ಇನ್ ದ ಕೇಸ್ ಆಫ್ ಪ್ಲಾಂಟ್ ಒಳಗೆ ಏನಾಗ್ತಾವೆ ಎಲ್ಲ ಡೆಡ್ ಸೆಲ್ ಇರೋದ್ರಲ್ಲಿಂತ ಏನಾಗ್ತಾವೆ ಅವೇನು ಖಾಲಿ ಸ್ಟ್ರಕ್ಚರಲ್ ಸಪೋರ್ಟ್ ಕೊಡ್ತಾವೆ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ದಿ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಂತ ಹೇಳ್ಬೋದು. ಸೊ ನೀವು ಒಂದು 4-5 ಪಾಯಿಂಟ್ಸ್ ನಾನು ಹೇಳಿವಂತ ನೀವು ಒಂದು ಸರ್ತಿ ರಿಕಾಲ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಏನಾಗ್ತದೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತಾರೆ, ರೈಟಾ. ದಿಸ್ ಇಸ್ ದ 2 ಟಾಪಿಕ್ಸ್ ಆಫ್ ದ ಫಸ್ಟ್ ಟಿಶ್ಯೂ ಚಾಪ್ಟರ್, ರೈಟಾ. ಸೊ ನೆಕ್ಸ್ಟ್ ನೋಡಿ ನಮ್ಮ ಏನಾಗ್ತದೆ ನಾವು ಪ್ಲಾಂಟ್ ಟಿಶ್ಯೂ ಬಗ್ಗೆ ಹೇಳೋಣ. ಪ್ಲಾಂಟ್ ಟಿಶ್ಯೂ ಏನಪ್ಪ ಅಂತಂದ್ರೆ ನಾವು ಈಗ ಇನ್ ಡೀಟೇಲ್ ಪ್ಲಾಂಟ್ ಟಿಶ್ಯೂ ಆಗ್ತದೆ. ಪ್ಲಾಂಟ್ ಟಿಶ್ಯೂ ಒಳಗೆ ಫಸ್ಟ್ ಏನು ಬರ್ತಪ್ಪ ಅಂದರೆ ಮೆರಿಸ್ಮ್ಯಾಟಿಕ್ ಟಿಶ್ಯೂ ಅಂತ ಬರ್ತದೆ. ಸೊ ಮೆರಿಸ್ಮ್ಯಾಟಿಕ್ ಟಿಶ್ಯೂ ಅಪ್ಪ ಅಂದರೆ ಇಟ್ ಈಸ್ ಅ ಒನ್ ಕೈಂಡ್ ಆಫ್ ಡಿವೈಡಿಂಗ್ ಟಿಶ್ಯೂ. ಅಂದರೆ ಮೆರಿಸ್ಮ್ಯಾಟಿಕ್ ಟಿಶ್ಯೂ ಏನದ ಒಂದು ಡಿವೈಡಿಂಗ್ ಟಿಶ್ಯೂ ಅದ. ಈ ಡಿವೈಡ್ ಏನು ಮಾಡ್ತಪ್ಪ ಅಂದರೆ ಸೆಲ್ಸ್ಗಳು ಏನು ಮಾಡ್ತಾ ಕಂಟಿನ್ಯೂಸ್ಲಿ ಏನು ಮಾಡ್ತದೆ ಡಿವೈಡ್ ಮಾಡ್ಕೋತಿರ್ತದೆ. ಸೊ ಮೆರಿಸ್ಮ್ಯಾಟಿಕ್ ಟಿಶ್ಯೂ ಇಸ್ ಆನ್ ಡಿವೈಡಿಂಗ್ ಟಿಶ್ಯೂ. ಮೆರಿಸ್ಮ್ಯಾಟಿಕ್ ಟಿಶ್ಯೂ ಇಸ್ ಆನ್ ವಾಟ್ ಡಿವೈಡಿಂಗ್ ಟಿಶ್ಯೂ. ಸೆಲ್ಸ್ ಆ್ಯಕ್ಟಿವ್ಲಿ ಡಿವೈಡ್ ಟು ಕಾಂಟ್ರಿಬ್ಯೂಟ್ ಪ್ಲಾಂಟ್ ಗ್ರೋತ್. ಏನಾಗ್ತಪ್ಪ ಅಂದರೆ ಮೆರಿಸ್ಮ್ಯಾಟಿಕ್ ಟಿಶ್ಯೂ ಏನು ಮಾಡ್ತದೆ ಸೆಲ್ಸ್ಗಳಿಗೆ ಡಿವೈಡ್ ಮಾಡ್ತದೆ. ಈ ಸೆಲ್ಸ್ಗಳು ಡಿವೈಡ್ ಆಗಿ ಏನಾಗ್ತದೆ ಪ್ಲಾಂಟ್ಸ್ ಏನಾಗ್ತದೆ ಗ್ರೋತ್ ಆಗ್ತದೆ. ಸೊ ಮೆರಿಸ್ಮ್ಯಾಟಿಕ್ ಟಿಶ್ಯೂ ಅಂದರೆ ಏನು ಡಿವೈಡಿಂಗ್ ಟಿಶ್ಯೂ. ಮೆರಿಸ್ಮ್ಯಾಟಿಕ್ ಟಿಶ್ಯೂ ಅಂದರೆ ಏನಂತ ಹೇಳ್ತೇವೆ ನಾವು ಅಲ್ಲಿ ಇಟ್ ಈಸ್ ಆನ್ ಡಿವೈಡಿಂಗ್ ಟಿಶ್ಯೂ. ಮೆರಿಸ್ಮ್ಯಾಟಿಕ್ ಟಿಶ್ಯೂ ಇಸ್ ಆನ್ ಡಿವೈಡಿಂಗ್ ಟಿಶ್ಯೂ. ಸೆಲ್ಸ್ ಆ್ಯಕ್ಟಿವ್ಲಿ ಸೆಲ್ಸ್ ಅಂದರೆ ಕಂಟಿನ್ಯೂಸ್ಲಿ ಏನಾಗ್ತಾವೆ ಅಲ್ಲಿ ಡಿವೈಡ್ ಆಗ್ತಾವೆ. ಎದ್ರ ಸಲಕ್ಕೆ ಡಿವೈಡ್ ಆಗ್ತಾವೆ ಪ್ಲಾಂಟ್ಸ್ ಗ್ರೋತ್ ಮಾಡಲಿಕ್ಕೆ ಸೆಲ್ಸ್ಗಳು ಏನಾಗ್ತಾವೆ ಡಿವೈಡ್ ಆಗ್ತಾವೆ, ರೈಟಾ. ದಿಸ್ ಇಸ್ ಆಫ್ ಮೆರಿಸ್ಮ್ಯಾಟಿಕ್ ಪ್ಲಾಂಟ್. ವಿಚ್ ಈಸ್ ದ ಪ್ಲಾಂಟ್ ಟಿಶ್ಯೂ? ಪ್ಲಾಂಟ್ ಟಿಶ್ಯೂ ಒಳಗೆ ಯಾವ್ದು ಬರ್ತದೆ ಮೆರಿಸ್ಮ್ಯಾಟಿಕ್ ಟಿಶ್ಯೂ ಅಂತ ಬರ್ತದೆ. ಮೆರಿಸ್ಮ್ಯಾಟಿಕ್ ಟಿಶ್ಯೂ ಏನು ಮಾಡ್ತದೆ ಇದು ಸೆಲ್ಗಳಿಗೆ ಏನು ಮಾಡ್ತದೆ ಡಿವೈಡ್ ಮಾಡ್ತದೆ. ಸೆಲ್ಗಳಿಗೆ ಏನು ಮಾಡ್ತದೆ ಡಿವೈಡ್ ಮಾಡೋ ಅಂಥ ಸೆಲ್ಗಳಿಗೆ ಏನು ಕರಿತೀವಿ ನಾವು ಅಲ್ಲಿ ಮೆರಿಸ್ಮ್ಯಾಟಿಕ್ ಟಿಶ್ಯೂ. ಸೊ ಮೆರಿಸ್ಮ್ಯಾಟಿಕ್ ಟಿಶ್ಯೂ ಒಳಗೆ 3 ಆಗಿ ನಾವು ಕ್ಲಾಸಿಫೈ ಮಾಡ್ತೇವೆ. ಏನು ಮೆರಿಸ್ಮ್ಯಾಟಿಕ್ ಟಿಶ್ಯೂಗಳು ಏನು ಮಾಡ್ತೇವೆ ಅಂದರೆ 3 ಆಗಿ ಕನ್ವರ್ಟ್ ಮಾಡ್ತೇವೆ. ಅಂದ್ರೆ ಕನ್ವರ್ಟ್ ಅಪ್ಪ ಅಂತಂದ್ರೆ ಏನು ಡಿವೈಡ್ ಮಾಡ್ತೇವೆ. ಯಾವ್ಯಾವಪ್ಪ ಅಂತಂದ್ರೆ ಅಪಿಕಲ್ ಮೆರಿಸ್ಟಮ್ ಅಂತ ಹೇಳ್ತೇವೆ, ಇಂಟ್ರಕ್ಲೇರಿ ಮೆರಿಸ್ಟಮ್ ಅಂತ ಹೇಳ್ತೇವೆ, ಮತ್ತು ಲ್ಯಾಟ್ರಲ್ ಮೆರಿಸ್ಟಮ್. ಸೊ ಯಾವ್ಯಾವು ಅಲ್ಲಿ ಮೆರಿಸ್ಟಮ್ ಏನಾಗ್ತದೆ ಮೆರಿಸ್ಟಮನ್ನು 3 ಡಿವೈಡ್ ಮಾಡ್ತೇವೆ ನಾವು. 3 ಒಂದು ಮೆರಿಸ್ಟಮಿಕ್ ಟಿಶ್ಯೂ ಈಸ್ ಡಿವೈಡೆಡ್ ಇಂಟು 3 categories. One is apical meristem, intercalary meristem and lateral meristem. You know 3 types of meristems is which are the 3 types of meristem? Apical meristem, ರೈಟಾ. ಆ್ಯಂಡ್ ಯಾವುದು 3 ಟೈಪ್ಸ್ ಆಫ್ ಡಿವೈಡಿಂಗ್ ಟಿಶ್ಯೂ. ಅದೇ ಮೆರಿಸ್ಮ್ಯಾಟಿಕ್ ಟಿಶ್ಯೂ ಡಿವೈಡಿಂಗ್ ಟಿಶ್ಯೂ ಅಂತ ಕರಿತೇವೆ. ಈ ಡಿವೈಡಿಂಗ್ ಟಿಶ್ಯೂ ಏನಾಗ್ತದೆ 3 ಕ್ಯಾಟಗರೈಸ್ ಆಗಿ ಡಿವೈಡ್ ಮಾಡಿದೆ. ಯಾವುದೊಂದು ಎಪಿಕಲ್ ಮೆರಿಸ್ಟಮ, ಇಂಟರ್ಕ್ಲೇರಿ ಮೆರಿಸ್ಟಮ ಮತ್ತು ಲ್ಯಾಟ್ರಲ್ ಮೆರಿಸ್ಟಮ್, ರೈಟಾ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇವು 3 ಎಲ್ಲಿ ಪ್ರೆಸೆಂಟ್ ಅದ ಮತ್ತು ಅದ್ರ ಲೊಕೇಶನ್ ಎಲ್ಲದ ಅಂತದ ಪ್ರೆಸೆಂಟ್ ಮತ್ತು ಲೊಕೇಶನ್ನ ಫಂಕ್ಷನ್ ಏನದಪ್ಪ ಅಂತ ನಾವು ಸ್ಟಡಿ ಮಾಡೋಣ, ರೈಟಾ. ಸೊ ನೋಡಿರಿ ಇಲ್ಲಿ ಏನತ್ತ ಇದು ಎಪಿಕಲ್ ಮೆರಿಸ್ಟಮ್ ಎಲ್ಲಿ ಪ್ರೆಸೆಂಟ್ ಇರ್ತಪ್ಪ ಅಂತಂದ್ರೆ ರೂಟ್ ಆ್ಯಂಡ್ ಟಿಪ್ಸ್ ಒಳಗೆ ಪ್ರೆಸೆಂಟ್ ಇರ್ತದೆ. ಇದ್ರಾಗ ಎಪಿಕಲ್ ಮೆರಿಸ್ಟಮ್ ಈಸ್ ಪ್ರೆಸೆಂಟ್ ಇನ್ ರೂಟ್ ಆ್ಯಂಡ್ ಶೂಟ್ ಟಿಪ್ಸ್. ಇದು ಅದ್ರ ಒಳಗೆ ಪ್ರೆಸೆಂಟ್ ಇರ್ತದೆ ರೂಟ್ ಮತ್ತು ಶೂಟ್ ಟಿಪ್ಸ್ ಒಳಗೆ ಪ್ರೆಸೆಂಟ್ ಇರ್ತದೆ.
ಅದು ಇಂಟರ್ಕ್ಲೇರಿ ಮೆರಿಸ್ಟಮ್ ಎಲ್ಲಿ ಪ್ರೆಸೆಂಟ್ ಇರ್ತದೆ ಎಟ್ ನೋಡ್ಸ್ ಒಳಗೆ ಅಥವಾ ಬೇಸ್ ಆಫ್ ದ ಲೀವ್ಸ್ ಒಳಗೆ. ನೋಡಿರಿ ಎಲ್ಲದಪ್ಪ ಅಂದ್ರೆ ಎಪಿಕಲ್ ಮೆರಿಸ್ಟಮ್ ಎಲ್ಲಿ ಪ್ರೆಸೆಂಟ್ ಇರ್ತದೆ ರೂಟ್ ಮತ್ತು ಶೂಟ್ ಟಿಪ್ಸ್ ಒಳಗೆ ಮ್ಯಾಗ ಪ್ರೆಸೆಂಟ್ ಇರ್ತದೆ. ಅದು ಇಂಟರ್ಕ್ಲೇರಿ ಮೆರಿಸ್ಟಮ್ ಎಲ್ಲಿ ಪ್ರೆಸೆಂಟ್ ಇರ್ತದೆ ನೋಡ್ಸ್ ಒಳಗೆ ಅಥವಾ ಬೇಸ್ ಆಫ್ ದ ಲೀವ್ಸ್ ಒಳಗೆ ಪ್ರೆಸೆಂಟ್ ಇರ್ತದೆ ರೈಟಾ. ಲ್ಯಾಟ್ರಲ್ ಮೆರಿಸ್ಟಮ್ ಎಲ್ಲಿ ಪ್ರೆಸೆಂಟ್ ಇರ್ತಪ್ಪ ಸೈಡ್ ಆಫ್ ದ ಸ್ಟೆಮ್ ಒಳಗೆ ಮತ್ತು ರೂಟ್ಸ್ ಒಳಗೆ ಪ್ರೆಸೆಂಟ್ ಇರ್ತದೆ ರೈಟಾ. ದಿಸ್ ಈಸ್ ದಿ ಲೊಕೇಶನ್ ಆಫ್ 3 dividing tissues. There are meristemic tissues. ಫಸ್ಟ್ ಎಪಿಕಲ್ ಮೆರಿಸ್ಟಮ್ ಈಸ್ ಪ್ರೆಸೆಂಟ್ ಇನ್ ರೂಟ್ ಮತ್ತು ಶೂಟ್ ಟಿಪ್ಸ್ ಒಳಗೆ ಪ್ರೆಸೆಂಟ್ ಇರ್ತದೆ. ಇಂಟರ್ಕ್ಲೇರಿಯಲ್ಲಿ ಇರ್ತದಪ್ಪ ಅಂದ್ರೆ ನೋಡ್ಸ್ ಮತ್ತು ಬೇಸ್ ಲೀವ್ಸ್ ಒಳಗರೆ ಇರ್ತದೆ. ಅದೇ ಲ್ಯಾಟ್ರಲ್ ಮೆರಿಸ್ಟಮ್ ಎಲ್ಲಿ ಇರ್ತದೆ ಸೈಡ್ ಆಫ್ ಸ್ಟೆಮ್ ಒಳಗರೆ ಇರ್ಬೋದು ಅಥವಾ ರೂಟ್ಸ್ ಒಳಗರೆ ಇರ್ಬೋದು. ಈಗ ನೋಡಿರಿ ಇದೇ ಫಂಕ್ಷನ್ಸ್ ನೋಡೋಣ. ಫಂಕ್ಷನ್ ಎಲ್ಲಿ ಏನಪ್ಪ ಅದ್ರದ್ದು ಫಂಕ್ಷನ್. ಸೊ ಇಲ್ಲಿ ನೋಡಿರಿ ಫಂಕ್ಷನ್ ಏನು ಕೊಟ್ಟಾನಪ್ಪ ಅಂದರೆ ಇದ್ರದ್ದು ಎಪಿಕಲ್ ಮೆರಿಸ್ಟಮ್ ಏನು ಮಾಡ್ತಪ್ಪ ಅಂದರೆ ಇನ್ಕ್ರೀಸ್ ದ ಲೆಂತ್ ಆಫ್ ಅ ಪ್ಲ್ಯಾಂಟ್. ಸೊ ಇದು ಏನು ಮಾಡ್ತದೆ ಇದು ಬೇಸಿಕಲಿ ಲೆಂತ್ ಆಫ್ ದಿ ಪ್ಲ್ಯಾಂಟ್ ಏನು ಮಾಡ್ತದೆ ಇನ್ಕ್ರೀಸ್ ಮಾಡ್ತದೆ. ಯಾವುದು ಎಪಿಕಲ್ ಮೆರಿಸ್ಟಮ್ ಏನು ಮಾಡ್ತದೆ ಇನ್ಕ್ರೀಸ್ ದಿ ಲೆಂತ್ ಆಫ್ ಪ್ಲ್ಯಾಂಟ್ ಅಂತ ಹೇಳ್ತೇವೆ ರೈಟಾ. ಸೊ ನೆಕ್ಸ್ಟ್ ಒಂದು ಯಾವುದಪ್ಪ ಅಂತಂದ್ರೆ ಇಂಟರ್ಕ್ಲೇರಿ ಏನು ಮಾಡ್ತಪ್ಪ ಅಂತಂದ್ರೆ ಇಂಟರ್ಕ್ಲೇರಿ ಏನು ಮಾಡ್ತದೆ ಹೆಲ್ಪ್ಸ್ ದ ಗ್ರಾಸಸ್ ಆ್ಯಂಡ್ ಟ್ವಿಗ್ಸ್ ಗ್ರೋ ಕ್ವಿಕ್ಲಿ. ನೋಡಿರಿ ಗ್ರಾಸಿಗೆ ಗ್ರೋ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಮತ್ತು ಟ್ವಿಗ್ಸ್ಗಳು ಏನು ಮಾಡ್ತದೆ ಭಾಳಷ್ಟು ಕ್ವಿಕ್ಲಿ ಗ್ರೋ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಯಾವುದು ಇಂಟರ್ಕ್ಲೇರಿ ಏನು ಮಾಡ್ತದೆ ಇಂಟರ್ಕ್ಲೇರಿ ಮೆರಿಸ್ಟಮ್ ಏನು ಮಾಡ್ತಪ್ಪ ಅಂದ್ರೆ ಗ್ರಾಸ್ ಮತ್ತು ಟ್ವಿಗ್ಸ್ ಏನಾದಲ್ಲ ಪ್ಲ್ಯಾಂಟಿಂದು ಅದಕ್ಕೆ ಏನಾಗ್ತದೆ ಗ್ರೋ ಮಾಡ್ಲಿಕ್ಕೆ ಬಹಳಷ್ಟು ಹೆಲ್ಪ್ ಮಾಡ್ತದೆ. ಟ್ವಿಗ್ಸ್ ಮತ್ತು ಗ್ರಾಸಸ್ ಫಾಸ್ಟಾಗಿ ಗ್ರೋ ಮಾಡಲಿಕ್ಕೆ ಯಾವುದು ಫಂಕ್ಷನ್ ಮಾಡ್ತದೆ ಇಂಟರ್ಕ್ಲೇರಿ ಅಂತ ಬರ್ತದೆ. ಸೊ ನೆಕ್ಸ್ಟ್ ಯಾವುದು ಲ್ಯಾಟ್ರಲ್ ಏನು ಮಾಡ್ತಪ್ಪ ಅಂತಂದ್ರೆ ಸೊ ಥಿಕ್ನೆಸ್ ಇನ್ಕ್ರೀಸ್ ದ ಥಿಕ್ನೆಸ್ಸನ್ನು ಮಾಡ್ತಾ ಇನ್ಕ್ರೀಸ್ ದ ಥಿಕ್ನೆಸ್ ಆರ್ ಗ್ರಿತ್ ಅಂತ ಯಾವುದು ಇನ್ಕ್ರಿಮೆಂಟ್ ಮಾಡ್ತೇವೆ. ಯಾವುದು ಲ್ಯಾಟ್ರಲ್ಲ. ಸೊ ಇದೇನಾಗ್ತದೆ ನಮ್ಮದು 3 types of meristem. First of all ಏನು ಸ್ಟಡಿ ಮಾಡಿದೆವು a dividing tissue is known as a meristematic tissue and they are classified into 3 categories: apical meristem and intercalary meristem and lateral meristem. Apical meristem, intercalary meristem and lateral meristem. And intercalary meristem is present in nodes ಆ್ಯಂಡ್ ಬೇಸ್ ಆಫ್ ದ ಲೀವ್ಸ್ ಅಂತ ಹೇಳಿದೆವ. ಮತ್ತು ಎಪಿಕಲ್ ಮೆರಿಸ್ಟಮ್ ಎಲ್ಲಿ ಪ್ರೆಸೆಂಟ್ ಇರ್ತದೆ ರೂಟ್ ಮತ್ತು ಶೂಟ್ ಟಿಪ್ಸ್ ಒಳಗೆ ಪ್ರೆಸೆಂಟ್ ಇರ್ತದೆ ರೈಟಾ. ನೋಡಿರಿ ಇನ್ನೊಂದ್ಸರ್ತಿ ಹೇಳೋಣ. ಸೊ ಮೆರಿಸ್ಟಮಿಕ್ ಟಿಶ್ಯೂ ಅಂದ್ರೆ ಏನು ಅದು ಡಿವೈಡಿಂಗ್ ಟಿಶ್ಯೂಗೆ ಏನು ಕರಿತೇವೆ ನಾವು ಮೆರಿಸ್ಮ್ಯಾಟಿಕ್ ಟಿಶ್ಯೂ ಅಂತ ಕರಿತೇವೆ. ಡಿವೈಡ್ ಆಗಿ ಏನಾಗ್ತದೆ ಪ್ಲಾಂಟ್ ಗ್ರೋತಿಗೆ ಹೆಲ್ಪ್ ಮಾಡ್ತದೆ. ಎಪಿಕಲ್ ಡಿವೈಡಿಂಗ್ ಟಿಶ್ಯೂ ಏನಾಗ್ತದೆ 3 ಕ್ಯಾಟಗರೀಸಾಗಿ ಡಿವೈಡ್ ಮಾಡಿದ್ದೇವೆ. ಎಪಿಕಲ್ ಮೆರಿಸ್ಟಮ, ಇಂಟರ್ಕ್ಲೇರಿ ಮೆರಿಸ್ಟಮ, ಲ್ಯಾಟ್ರಲ್ ಮೆರಿಸ್ಟಮ್. ಆ್ಯಂಡ್ ಎಪಿಕಲ್ ಮೆರಿಸ್ಟಮ್ ಎಲ್ಲಿ ಪ್ರೆಸೆಂಟ್ ಇರ್ತದೆ ರೂಟ್ ಮತ್ತು ಶೂಟ್ ಟಿಪ್ಸ್ ಒಳಗೆ ಪ್ರೆಸೆಂಟ್ ಇರ್ತದೆ. ಇಂಟರ್ಕ್ಲೇರಿ ಎಲ್ಲಿ ಪ್ರೆಸೆಂಟ್ ಇರ್ತದೆ ನೋಡ್ಸ್ ಮತ್ತು ಬೇಸ್ ಆಫ್ ದ ಲೀವ್ಸ್ ಒಳಗೆ ಪ್ರೆಸೆಂಟ್ ಇರ್ತದೆ. ಲ್ಯಾಟ್ರಲ್ ಮೆರಿಸ್ಟಮ್ ಎಲ್ಲಿ ಪ್ರೆಸೆಂಟ್ ಇರ್ತದೆ ಸೈಡ್ ಆಫ್ ದ ಸ್ಟೆಮ್ನಾಗರೆ ಇರ್ಬೋದು ಅಥವಾ ರೂಟ್ನಾಗರೆ ಇರ್ಬೋದು. ಇದ್ರ ಮೂರದ್ದು ಫಂಕ್ಷನ್ ಏನಪ್ಪ ಅಂತಂದ್ರೆ ಎಪಿಕಲ್ ಮೆರಿಸ್ಟಮ್ ಏನು ಮಾಡ್ತಾ ಪ್ಲ್ಯಾಂಟ್ ಆಫ್ ದ ಲೆಂತ್ ಏನು ಮಾಡ್ತಾ ಇನ್ಕ್ರೀಸ್ ಮಾಡ್ತದೆ ರೈಟಾ. ಇದಕ್ಕೆ ನಾವು ಪ್ರೈಮರಿ ಗ್ರೋತ್ ಅಂತ ಕರಿತೇವೆ. ಆಮೇಲೆ ಇಂಟರ್ಕ್ಲೇರಿ ಏನು ಮಾಡ್ತದಪ್ಪ ಅಂತಾರೆ ಇದು ಗ್ರಾಸ್ ಮತ್ತು ಟ್ವಿಗ್ಸ್ಗಳಿಗೆ ಏನು ಮಾಡ್ತಾ ಗ್ರೋ ಮಾಡಲಿಕ್ಕೆ ಪ್ಲ್ಯಾಂಟ್ದು ಗ್ರಾಸ್ ಆಗಿರ್ಬೋದು ಮತ್ತು ಅದ್ರ ಟ್ವಿಗ್ಸ್ ಗ್ರೋ ಮಾಡಲಿಕ್ಕೆ ಬಹಳಷ್ಟು ಹೆಲ್ಪ್ ಮಾಡ್ತದೆ. ಅಂದ್ರೆ ಕ್ವಿಕ್ಕಾಗಿ ಫಾಸ್ಟಾಗಿ ಗ್ರೋ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಆಮೇಲೆ ಲ್ಯಾಟ್ರಲ್ ಮೆರಿಸ್ಟಮಿಕ್ ಏನು ಮಾಡ್ತದೆ ಅದರದ್ದು ಥಿಕ್ನೆಸ್ ಅಥವಾ ಗ್ರಿತ್ ಏನು ಮಾಡ್ತಾ ಇನ್ಕ್ರಿಮೆಂಟ್ ಮಾಡ್ತದೆ. ಇದಕ್ಕೆ ಏನು ಕರಿತೇವೆ ಅಂದರೆ ಸೆಕೆಂಡರಿ ಗ್ರೋತ್ ಅಂತ ಕರಿತೇವೆ. ದಿಸ್ ಇಸ್ ದಿ ಶಾರ್ಟ್ ಆರ್ ವೆರಿ ಶಾರ್ಟ್ ಪಾಯಿಂಟ್ಸ್ ಆಫ್ ಪ್ಲ್ಯಾಂಟ್ ಟಿಶ್ಯೂ ಆ್ಯಂಡ್ ಅನಿಮಲ್ ಆ್ಯಂಡ್ ಪ್ಲ್ಯಾಂಟ್ ಟಿಶ್ಯೂ ಡಿಫ್ರೆನ್ಸ್ ಮತ್ತು ಟಿಶ್ಯೂಸ್ ಬಗ್ಗೆ ಡೆಫಿನೇಷನ್ ಕಲ್ತೇವೆ. ಏನು ಮಾಡ್ತೀವಿ ಅಂದರೆ ಶಾರ್ಟ್ ನೋಟ್ ಒಳಗೆ ನಾವು ವಾಟ್ ಈಸ್ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡಿದೆವು, ಡಿಫ್ರೆನ್ಸ್ ಬಿಟ್ವೀನ್ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡಿದೆವು. ಮತ್ತು ಪ್ಲ್ಯಾಂಟ್ ಟಿಶ್ಯೂ ಒಳಗೆ ಫಸ್ಟ್ ಯಾವ್ದು ಬರ್ತಾ ಮೆರಿಸ್ಮ್ಯಾಟಿಕ್ ಟಿಶ್ಯೂ, ಅದಕ್ಕೆ ಡಿವೈಡಿಂಗ್ ಟಿಶ್ಯೂ ಮತ್ತು ಅದರದ್ದು ಟೈಪ್ಸ್ಗಳ ಬಗ್ಗೆ ಸ್ಟಡಿ ಮಾಡಿದೆವು. ಈ ನೆಕ್ಸ್ಟ್ ಕ್ಲಾಸ್ನಾಗ ಇನ್ನೊಂದೇನು ಬರ್ತಪ್ಪ ಪ್ಲ್ಯಾಂಟ್ ಟಿಶ್ಯೂ ಒಳಗೆ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಬರ್ತಾ ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ನಾವು ಇದೇ ಸ್ಟಾರ್ಟ್ ಮಾಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.